ಇವತ್ತು ಸೋಲ್ಮೇಟ್ಸ್ ಪೋಸ್ಟರ್ ರಿಲೀಸ್. ಸೋಲ್ಮೇಟ್ಸ್ ಸಿನಿಮಾಗೆ ಒಳ್ಳೇದಾಗಲಿ, ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಆ ಪೋಸ್ಟರ್ ಲಾಂಚ್ ಇವತ್ತು ಸೋಲ್ಮೇಟ್ಸ್ ಪೋಸ್ಟರ್ ಲಾಂಚ್. ಸೋಲ್ಮೇಟ್ಸ್ ಅಂದರೆ ಅವ್ರು ಹೇಳಿದಂಗೆ ಪರಿಸರ ಪ್ರೇಮಿ ಇರೋದೇ ಅಲ್ಲ ಮಂಜನ ಅಲ್ಲಲ್ಲ 2-3 ಸಲ ಅಲ್ಲ ಶಂಕರ್ ಮತ್ತೆ ನಮ್ಮ ರಿಲೇಷನ್ ಆಗಬೇಕು ಇವರು. ಹಾಗೆ ಇವರಲ್ಲಿ ಕೆಲವರು ಬಂದಿಲ್ಲ ನನ್ನ ಹತ್ರ ನೋಡಿ, ಅವರು ಹಠ ಹಿಡ್ಕೊಂಡು ಸಿನಿಮಾ ಮಾಡಬೇಕಂತ ಇದ್ದಾರೆ, ಇರೋದನ್ನೆಲ್ಲ ಕಳ್ಕೊಳ್ತಾರೆ ಹಾಗಂತೇಳಿ ಇಲ್ಲೇ ಬಂದಿದ್ದಾರೆ ಒಬ್ಬರು ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ತೊಟ್ಬಿಟ್ಟಿದ್ದಾರೆ ಅಂತೇಳಿ. ಆದರೆ ಮಾಡ್ತೀನಿ ಅಂದಾಗ ನಾವು ಒಳ್ಳೇದಾಗಲಪ್ಪ, ಆಲ್ ದ ಬೆಸ್ಟ್, ನಾವು ಮಿನಿಸ್ಟ್ರಿಗೆ ಬರ್ತಾಯಿದ್ದೀರಾ, ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ. ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ದರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ದಾರೆ, ಇದೊಂದು ಅದ್ಭುತ. ಅವರು ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಗಳಿಸ್ಬೋದು, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ, 2 ಅವರ್ ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ. ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮ ಚಿಕ್ಕ ಲಾಲ್ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ, ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಡೋರು. ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ, ಅವರು ದುಡ್ಡು ಗಳಿಸಲಿ, ಆಮೇಲೆ ಹೆಸರು ಗಳಿಸಲಿ. ಡೈರೆಕ್ಟರ್ ಅವರಾಗಿರೋದ್ರಿಂದ ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ನಿರ್ಮಾಣ ಮಾಡಲಿ, ಡೈರೆಕ್ಷನ್ ಮಾಡಲಿ, ನಮ್ಮ ಆಶೀರ್ವಾದ ಅಂತ ಇದ್ದೇ ಇರುತ್ತೆ. ಅವ್ರು ಮಾಡಬೇಕಾದ್ರೆ ಬಂದು ಕೇಳಿದರು, ಈಗ ಧೈರ್ಯ ಪಟ್ಟು ಮಾಡಿಬಿಟ್ಟಿದ್ದಾರೆ. ಬೇಗ ತೆರೆ ಕಾಣಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಶಂಕರ್ ಅವ್ರಿಗೆ. ಥ್ಯಾಂಕ್ ಯು ಶಂಕರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೌದು, ಇದ್ವಿ ಕರ್ನಾಟಕ ಸ್ಟೇಟಲ್ಲಿ ಇದ್ವಿ, ನಾವು ಕನ್ನಡ ಪ್ರಾಮುಖ್ಯತೆ ಕೊಡಲೇಬೇಕು, ಕೊಡೋಣ. ಅದೇ ಇದರಲ್ಲಿ ಇದು ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಈಗ ಏನಾಗೋಗ್ಬಿಟ್ಟಿದೆ ಅಂದರೆ, ಸರ್ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ದಾರೆ, ನಮ್ಮ ಲ್ಯಾಂಗ್ವೇಜು ಎಲ್ಲ ಲ್ಯಾಂಗ್ವೇಜ್ ಸರ್ ಪ್ರಾಮುಖ್ಯತೆ ಅದು ಕೊಡಲೇಬೇಕಂತ ಹೇಳ್ತಾ ಇದ್ದೀನಿ ಸರ್. ಕನ್ನಡಕ್ಕೇ ಪ್ರಾಮುಖ್ಯತೆ ಕೊಡಿ ಅಂತಲೇ ಹೇಳ್ತಾ ಇದ್ವಿ. ಈಗ 4-5 ಲ್ಯಾಂಗ್ವೇಜ್ಗಳಲ್ಲಿ ಸಣ್ಣ ಸಿನಿಮಾ ಸರ್, ಈಗ ಸೂಪ್ ಫ್ರಮ್ ಸೋ ಯಾವ ರೇಂಜ್ಗೆ ಹೋಗ್ತಾ ಇದೆ ಸರ್. ಈಗ ನೋಡಿ, ಕನ್ನಡ ಅಂತ ಮಾಡಿದ್ರು ಸರ್, ತೆಲುಗಲ್ಲಿ ಆಗ್ತಾಯಿದೆ, ಈ ವಾರ ಫ್ರೈಡೇ ತೆಲುಗಲ್ಲಿ ಆಗ್ತಾಯಿದೆ. ನಮ್ಮ ದುಬೈಯಲ್ಲಿ 22 ಶೋ ಹಾಕಿದ್ದಾರೆ, ಕೇರಳದಲ್ಲಿ ಹೋಗ್ತಾ ಇದೆ, ತಮಿಳಲ್ಲಿ ಹೋಗ್ತಾ ಇದೆ. ಹಂಗಾಗಿ ಕೆಲವು ಅವ್ರಿಗೆ ಡೈರೆಕ್ಟರ್ಗಳಿಗೆ ಆ್ಯಂಡ್ ನಿರ್ಮಾಪಕರಿಗೆ ಒಂದು ಇದು ಕಾನ್ಸೆಪ್ಟ್ ಇರುತ್ತೆ, ಹಿಂಗೆ ಇರಲಿ, ನಮ್ದು ಎಲ್ಲ ಕಡೆ ಪ್ರಚಾರ ಆಗಲಿ ಅನ್ನೋದು ಒಂದು ಇದರಿಂದ ನಾವು ಒಂದು ಮಾತ್ರ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದಲ್ಲಿದ್ವಿ, ಕನ್ನಡಕ್ಕೇ ಪ್ರಾಮುಖ್ಯತೆ ಕೊಡಿ ಅಂತೇಳಿ. ಶಂಕರ್ ಪ್ರೊಡಕ್ಷನ್ಸ್ ಸೋಲ್ಮೇಟ್ ಚಿತ್ರಕ್ಕೆ ವಿಶ್ ಆಲ್ ಸಕ್ಸಸ್. ಇಡೀ ಟೀಮ್ಗೆ ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ, ಒಳ್ಳೆ ಅಡಿ ಬರಹ, ಪರಿಸರ ಪ್ರೇಮಿ ಈ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ. ಹಾಗೆ ಈ ಚಿತ್ರ ಇವಾಗ ಹೋದ ತಿಂಗಳಿಂದ ಎಲ್ಲ ಕನ್ನಡ ಚಿತ್ರಗಳು ಸೂಪರ್ ಓಡ್ತಾ ಇದೆ. ಇದು ಅದರ ಸಾಲಿಗೆ ಸೇರಿ ಸಕ್ಸಸ್ ಲಿಸ್ಟಲ್ಲಿ ಸೇರಿಕೊಂಡು ವಿಶ್ ಆಲ್ ಸಕ್ಸಸ್ ಶಂಕರ್ ಅಂಡ್ ಟೀಮ್ಗೆ. ಎಲ್ಲ ಮೀಡಿಯಾದವ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಶಂಕರ್ PV ಅಂತ AV ಕ್ರಿಯೇಷನ್ಸಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್. ಇದ್ರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ. ಡಾಕ್ಟರ್ ಹಂಸಲೇಖ ಸರ್ 5 ಸಾಂಗ್ ಕೊಟ್ಟಿದ್ದಾರೆ, ಅದು ನೀವೇ ಇವಾಗ ಒಂದು ಅದರಲ್ಲಿ ಕೇಳಿದ್ದೀರಾ. ಇನ್ನು ಈ ಥರದ್ದೊಂದು 4 ಸಾಂಗ್ ಬರಲಿದೆ ಮುಂದೆ. ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು, ಧನಂಜಯ್ ಮತ್ತು ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ರವಿವರ್ಮ ಗಂಗು ಅಂತ DOP ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ. ಈಗ ಇಲ್ಲಿ ಬಂದಿರತಕ್ಕಂಥ ಶ್ರೀಜಿತ್ಗೆ, ನಿಷ್ಕಲಾಗೆ ಮತ್ತು ಪ್ರಸನ್ನಗೆ ಥ್ಯಾಂಕ್ ಯು. ಇನ್ನೂ ತುಂಬ ಜನ ಬರಬೇಕಾಗಿತ್ತು. ಹಂಸಲೇಖ ಸರ್ ಬಂದು ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ನಡುವೆ ಲಾಂಚ್ ಆಯಿತು. ಅದ್ರ ಲೊಕೇಶನ್ನಲ್ಲಿ ಸ್ವಲ್ಪ ಚಿಕ್ಕಮಗಳೂರಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಬಂದಿಲ್ಲ. ಮೆಸೇಜ್ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಹೇಳಿ.
ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿ ಇದ್ದೀನಿ ಸಿನಿಮಾ ನೋಡಿದ್ದೆ ನಾವು ಪುಟ್ಟ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ. ಸೋಲ್ಮೇಟ್ಸ್ ಅದಕ್ಕೂ ಸಿನಿಮಾಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಸರ್. ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ. ಹಾಂ ಸರ್, ಅದು ತುಂಬ ಯೋಚನೆ ಮಾಡಿದ್ವಿ ಸರ್. ಆ ಥರದ್ದೊಂದು ಟೈಟಲ್ ಸಿಗಲಿಲ್ಲ. ಹಾಗಾಗಿ ಇದು ಕ್ಯಾಚ್ ಈಗಿನ ಜನ್ರೇಷನ್ಗೆ ಮತ್ತು ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋಂಥ ಮೀಡಿಯಾದವರಿಗೆ ಹಾಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೋಲ್ಮೇಟ್ಸ್ ಈ ಸಿನಿಮಾ ಜರ್ನಿ ತುಂಬ ಲೆಂತಿ ಜರ್ನಿ. ಯಾಕೆಂದರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇನೆ. ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡಿದ್ರು. ತುಂಬ ಅಂದರೆ ಪ್ಲ್ಯಾನಿಂಗ್ ಇಲ್ಲದೆ ಎಲ್ಲಿಗೆ ಹೋಗಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನೂ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು. ಅಲ್ಲಿ ಬೇಡ ಚಾನ್ಸ್ ತೊಗೊಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ತುಂಬ ಪ್ರಿಪೇರ್ಡ್ ಆಗಿ ಹೋದ್ವಿ. ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಎಲ್ಲೇ ಯಾವುದೇ ರೀತಿ ಒಂದು ಅಡೆತಡೆ ಆ ಥರ ಆಗಲಿಲ್ಲ. ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸತ್ಯ ಅಂದರೆ ಅವನು ಸತ್ಯವಾಗೇ ಇರ್ತಾನೆ. ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು, ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವ್ನ ಕೈಲಿ ಸಹಿಸೋಕ್ಕಾಗಲ್ಲ, ಆ ಥರದ್ದೊಬ್ಬ ಹುಡುಗ. ಸೊ ಆ ಥರ ಜರ್ನೀಸ್ ಆಗುತ್ತೆ ಸಿನಿಮಾ ಥ್ರೂಔಟ್ ಸಿನಿಮಾ. ಸೊ ಸೋಲ್ಮೇಟ್ಸ್ ಅಂದರೆ ಅವನು ಹುಡುಗಿ ಜೊತೆನೂ ಪರಿಸರನೂ ಅವನಿಗೆ ಒಂದು ಸೋಲ್ಮೇಟ್ ಥರನೇ ಇರುತ್ತೆ ಆ ಥರ. ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲನ್ನ ಸಿನಿಮಾಗೆ ಇಟ್ಟಿದ್ದಾರೆ. ಸೊ ಇದೆ ಇನ್ನು ಖಂಡಿತ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಇವತ್ತು ನಮ್ಮ ಸಾಂಗ್ಗೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ. ಇದಕ್ಕೆ ಮೇಯ್ನ್ ಕಾರಣ ಬಂದು ಹಂಸಲೇಖ ಸರ್. ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ. ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು. ಸೊ ಟೆಕ್ನಿಷಿಯನ್ಸೇ ಹೀರೋಗಳು ಈ ಸಿನಿಮಾಗೆ. ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ತಂಡದವರೆಲ್ಲರೂ. ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗಬೇಕು, ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇ. ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕಂಟೆಂಟ್ನ ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇದರಲ್ಲಿ 2 ಶೇಡ್ ಇರುತ್ತೆ ಸರ್. ಸೊ ಅಂದರೆ ಕಂಪ್ಲೀಟ್ ಹಾರರ್ ಅಂತಲೂ ಹೇಳೋಕ್ಕಾಗಲ್ಲ, ಹಾರರ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಿಮಗೆ ಎಲ್ಲ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗೋಂಥ ಒಂದು ಕಂಟೆಂಟ್ ಇದೆ ಸರ್. ಸೊ ಹಾಗಾಗಿ ಎಲ್ಲ ವಿಷಯ ಬಿಟ್ಕೊಡೋಕ್ಕಾಗಲ್ಲ, ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗದಿರೋಂಥ ಒಂದು ಸನ್ನಿವೇಶಗಳಿದೆ ಸರ್. ಇನ್ನು ನಮ್ಮ ನಿಷ್ಕಲಾ ಬಂದಿದ್ದಾರೆ. ನಿಷ್ಕಲಾ ಅವ್ರು ಅದೇ ಹೇಳ್ತೀರಾ, ಬರ್ಬೇಕಾ ಬೇಡ ಅನ್ಕೊಳ್ತೀವಿ. ನಾಳೆ ಹಬ್ಬ, ಲಿರಿಕಲ್ ವಿಡಿಯೋ ನಂದಲ್ಲ, ಆದ್ರೂ ಸಿನಿಮಾ ನಮ್ದಲ್ವಾ ಅನ್ನೋ ಅಭಿಮಾನಕ್ಕೆ ಬಂದೆ ಅಂತ ಹೇಳ್ತಾ ಇದ್ರು. ಸೊ ಓವರ್ ಟು ಯು ನಿಷ್ಕಲಾ. ನಿಷ್ಕಲಾ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ನಿಷ್ಕಲಾ, ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ದಿವ್ಯಕ್ಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈವೆಂಟ್ಗೆ ಬಂದು ನಮ್ಮನ್ನ ಬ್ಲೆಸ್ ಮಾಡಿರೋದಕ್ಕೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಶಂಕರ್ ಸರ್, ನಮ್ಮ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಅವರೇ. ಸೊ ತುಂಬ ಜವಾಬ್ದಾರಿ ಹೊತ್ಕೊಂಡಿದ್ದವರು ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡಿಕೊಡ್ತೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ. ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಸಾಫ್ಟ್, ಅಪ್ಪ ಅಮ್ಮನ ಮುದ್ದಿನ ಮಗಳು. ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಫಿಲಮಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು. ಸೊ
ನಂಗೆ ತುಂಬ ಖುಷಿ ಇದೆ. ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಂಸಲೇಖ ಸರ್ ಮ್ಯೂಸಿಕ್ಕು. ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್. ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕುತ್ಕೊಂಡು ಸಾಂಗ್ ನೋಡೋಂಥ ಆಪರ್ಚುನಿಟಿ ಕೂಡ ಸಿಕ್ತು. ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಅದು ನನಗೆ ತುಂಬ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ. ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ. ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ. ಸೊ ನಾವು ಇಡೀ ಶೂಟ್ ಆದಮೇಲೆ ಲಾಸ್ಟ್ ಶೂಟ್ ಮಾಡಿದಂಥ ಸಾಂಗ್ ಇದು. ಸೊ ಎಲ್ಲರೂ ಜೊತೆಗೆ ನಮ್ಮ ಶಂಕರ್ ಸರ್ ನಮ್ಮನ್ನೂ ಕರ್ಕೊಂಡು ಹೋಗಿದ್ರು, ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ, ಒಂದೊಳ್ಳೆ ಮೂವಿ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ. ಸೊ ಔಟ್ಪುಟ್ ನೋಡಿದ್ದೀರಾ, ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಅವ್ರದ್ದು ಸಾಂಗ್ಸ್ ಇದೆ, ಆಲ್ಮಾ ಸಾಂಗ್ಸ್ ಇದೆ, ಇನ್ನು 4 ಸಾಂಗ್ ಬರೋದು ಬಾಕಿ ಇದೆ. ಎಲ್ಲನೂ ಒಂದೊಂದ್ಗಿಂತ ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ. ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾನರ್ ಅಂತಲೂ ಬರ್ಬೋದು, ಇಂಟ್ರೊಡಕ್ಷನ್, ಆ ಥರ ತುಂಬ ವೇರಿಯೇಷನ್ಸ್ ಇದೆ. ಸೊ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾರೈಸ್ತಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ಅದೊಳ್ಳೆ ರೀತಿ ನಿಮ್ಮ ಆ್ಯಕ್ಟಿಂಗಿಗೆ. ಸೊ ಶುಭಾಶಯ ತಮಗೆ ಅಂತ ಹೇಳ್ತಾ ಪ್ರಸನ್ನ ಶೆಟ್ಟಿ ಅವರೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ವಾಟ್ ಯು ಸೇ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ 2 ವಿಷಯ ಮಾತಾಡಬೇಕು. ಯಾಕಂದರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು, ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ, ಹೇಗೆ ಸಿನಿಮಾ ಮಾಡೋದಕ್ಕೆ ಬಂದ್ರಿ ಅಂತ. ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ. ಆವಾಗ ಅವರಿಂದ ಬಂದಂಥ ಉತ್ತರ, ನಾನು ನನ್ನನ್ನು ತುಂಬ ನಂಬ್ತೀನಿ ಅಂತ. ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಹೇಗಿತ್ತು ಅವರಲ್ಲಿ, ಇವತ್ತು ಕೂಡ ಅದೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈವನ್ ಶೂಟಿಂಗ್ ಮಾಡುವಾಗ ಆಗಿರ್ಬೋದು ಅಥವಾ ಶೂಟಿಂಗಿಂತ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಪ್ರತಿಯೊಂದು ಎಲ್ಲರನ್ನೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡಿದ್ದು, ಆಡಿಷನ್ ಮಾಡಿ, ಅದಲ್ಲದೆ ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ. ಆಲ್ಮೋಸ್ಟ್ ಸಿನಿಮಾ ಶುರುವಾಗೋದಕ್ಕಿಂತ ಒಂದು 20-25 ಡೇಸ್ ನಾವು ರಿಹರ್ಸಲ್ಸೇ ಮಾಡಿದ್ವಿ. ಅವ್ರದ್ದೊಂದು ಆಫೀಸ್ ಇತ್ತು, ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ. ಮಾಡಾದಮೇಲೆ ನಾವು ಸಿನಿಮಾ ಶೂಟಿಂಗಿಗೆ ಹೋಗಿದ್ದು. ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಸರ್. ಬೇರೆ ವಿಷಯ ಡೈರೆಕ್ಷನ್ನು, ಪ್ರೊಡಕ್ಷನ್ ಅದರಲ್ಲಿ ಏನೇ ಇದ್ದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಸರ್. ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ. ಇದು ಒಳ್ಳೆಯದಾಗತ್ತೆ ಅವರಿಗೆ. ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು 12-13 ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ. ಈ ವರ್ಷದಲ್ಲಿ ಇದು ನನ್ನ 2ನೇ ರಿಲೀಸ್. ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಜನವರಿಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಮೇನ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಷ್ಟೇ ಸರ್. ಏನಾದರೂ ಪ್ರಶ್ನೆ ಇದ್ದರೆ